ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಸೋಲಿನ ಅಸಲಿ ಕಾರಣ ಸಂಚನ್ನ ಹಿಡದೆ ಬಿಡ್ತಾ ಕಮಲ ಪಡೆ. ಅಂದ್ರೆ ಸೋಲು ಅಂದ್ರೆ ಮೂರನೇ ಅವಧಿಗೆ ಸರ್ಕಾರ ಮಾಡಿದ್ರೂ ಕೂಡ ಅಂದುಕೊಂಡ ರಿಸಲ್ಟ್ ಸಿಗ್ಲಿಲ್ವಲ್ಲ. ನೈತಿಕವಾಗಿ ಮೋದಿಗೆ ಬಿದ್ದಂತಹ ಅತಿ ದೊಡ್ಡ ಪೆಟ್ಟಿದು. ಯುಪಿ, ಮಹಾರಾಷ್ಟ್ರ, ವಿವಿಧ ರಾಜ್ಯಗಳಲ್ಲಿ ಬಹಳ ದೊಡ್ಡ ಆಘಾತಕಾರಿ ರಿಸಲ್ಟ್ ಬಂತಲ್ವಾ. ಈ ರಿಸಲ್ಟ್ನ ಅಸಲಿ ಕಾರಣ ಸಂಚು ಕೊನೆಗೂ ಬಯಲಾಯ್ತು ನೋಡಿ. ವಿದೇಶದಿಂದಲೇ ಬ್ಲಾಸ್ಟ್ ಆಯ್ತು ಅಂತ ಈಗ ಕಮಲ ಪಡೆ ಮುಗಿ ಬೀಳ್ತಿದೆ. ದೇಶದ ಮೂಲೆ ಮೂಲೆಗೂ ಇದನ್ನ ತಲುಪಿಸಿ ಅಂತ ಈಗ ಗಟ್ಟಿ ಧ್ವನಿಯಲ್ಲಿ ಅಬ್ಬರಿಸ್ತಾ ಇರೋದು. ಏನದು ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಅಮೆರಿಕ ಎಲೆಕ್ಷನ್ ಬಿಸಿ ಏರ್ತಿರೋ ಹೊತ್ತಲ್ಲಿ ಟ್ರಂಪ್ ಮೇಲಿನ ದಾಳಿ ಕಂಪನ ಸೃಷ್ಟಿಸಿದೆ. ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡಿದಂಥ ಮೈ ಜುಮ್ಮನಿಸೋ ಘಟನೆ. ಆ ದೃಶ್ಯ ಹಂಗಿದೆ. ಪ್ರಚಾರದ ಅಬ್ಬರದಲ್ಲಿರ್ತಾರೆ, ಆದ್ರೆ ಎಲ್ಲಿಂದಲೋ ಬಂದ ಗುಂಡು ಸಿಡಿಯತ್ತೆ, ಕಿವಿಯನ್ನ ಸೀಳ್ಕೊಂಡು ಹೋಗುತ್ತೆ. ಅಲ್ಲೇ ಅಬ್ಬರಿಸ್ತಾರೆ ಟ್ರಂಪ್. ರಿಪಬ್ಲಿಕನ್ ಪಕ್ಷ ಅಂದ್ರೆ ಆ ಪಕ್ಷದ ನಾಯಕರುಗಳು ಆನ್ ಏರ್ ಕೂತು ಈಗ ಈ ಮಾತನಾಡ್ತಿದ್ದಾರೆ. ಏನಂತ, ಮತ್ತೆ ಟ್ರಂಪ್ ಏನಾದ್ರು ಈ ಎಲೆಕ್ಷನ್ ಅಲ್ಲಿ ಗೆದ್ದರೆ ಏನಂತ ಪ್ರಚಾರ ಮಾಡ್ತಿದೆ. ಟ್ರಂಪ್ ವಿರೋಧಿ ಪಡೆ ಏನಂತ ಪ್ರಚಾರ ಮಾಡ್ತಿದ್ದಾರೆ ಅಂದ್ರೆ, ಮತ್ಯಾವತ್ತು ಎಲೆಕ್ಷನ್ ನಡೆಯಲ್ಲ, ಇದು ಪ್ರಜಾಪ್ರಭುತ್ವದ ಕೊನೆಯಾಗಿರುತ್ತೆ, ನಮ್ಮ ಸಂವಿಧಾನವೇ ಅಳಿದು ಹೋಗುತ್ತೆ, ಹಾಗೆ ಯಾವತ್ತಿಗೂ ಅಮೆರಿಕದಲ್ಲಿ ಎಲೆಕ್ಷನ್ ಆಗೋದೇ ಇಲ್ಲ, ಇದು ಕಟ್ಟ ಕಡೆಯ ಚುನಾವಣೆ, ಟ್ರಂಪ್ಗೆ ಯಾವ ಕಾರಣಕ್ಕೂ ವೋಟ್ ಹಾಕಬೇಡಿ ಅನ್ನುವಂತಹ ಪ್ರಚಾರ ಆಗ್ತಾ ಇದೆ. ನೋಡಿ ಪರಿಸ್ಥಿತಿಯನ್ನು ನೋಡಿ. ಸೋರಸ್ ಫಂಡೆಡ್ ಇದೆಲ್ಲ ಅಂತ ಅಲ್ಲಿ ಗಂಟ್ಲು ಹರ್ಕೊಳ್ತಿದ್ದಾರೆ ರಿಪಬ್ಲಿಕನ್ಸ್. ಟ್ರಂಪ್ ವಿರುದ್ಧ ಸಂಚಾಗ್ತಿದೆ ಅಲ್ಲ, ಬಿಜೆಪಿ ಇಲ್ಲಿ ಕಿಡಿಕಾರ್ತಾ ಇದೆ. ಈ ಸಾಲುಗಳನ್ನು ಎತ್ಕೊಂಡು, ಈ ಸಾಲುಗಳನ್ನು ನೀವು ಮೊದಲು ಕೇಳಿಸ್ಕೊಂಡಿದ್ದೀರಾ ಇಲ್ವಾ? ಇದೇ ಸಾಲುಗಳು ಕೆಲವೇ ದಿನಗಳ ಹಿಂದೆ ಭಾರತದ ಎಲೆಕ್ಷನ್ನಲ್ಲಿ ಪ್ರತಿಧ್ವನಿಸಿದ ಸಾಲುಗಳು. ಈಗ ಅರ್ಥ ಮಾಡ್ಕೊಳ್ಳಿ. ಒಬ್ರೇ ಈ ಕೆಲಸವನ್ನೆಲ್ಲ ಮಾಡಿದ್ದು ಅಂತ ಬಿಜೆಪಿ ಈಗ ಮುಗಿ ಬೀಳ್ತಾ ಇದೆ. ಇದೇ ಮಾತುಗಳನ್ನ ನೀವು ಮಮತಾ ಬ್ಯಾನರ್ಜಿ ಬಾಯಲ್ಲಿ ಕೇಳಿದ್ರಿ, ಇದೇ ಮಾತುಗಳನ್ನ ನೀವು ರಾಹುಲ್ ಗಾಂಧಿ ಬಾಯಲ್ಲಿ ಕೇಳಿದ್ರಿ, ಇದೇ ಮಾತುಗಳು ಮೋದಿ ವಿರುದ್ಧ ದೇಶದ ಉದ್ದಗಲದಲ್ಲೂ ಕೂಡ ಸದ್ದು ಮಾಡಿದ್ವು. ಎಲೆಕ್ಷನ್ ಹೊತ್ತಲ್ಲಿ ಪ್ರಜಾಪ್ರಭುತ್ವದ ವಿರೋಧಿ, ಸಂವಿಧಾನವನ್ನು ಮುಗಿಸ್ಬಿಡ್ತಾರೆ, ಹಾಗೆ ಮೀಸಲಾತಿಯನ್ನ ಕಿತ್ತು ಹಾಕ್ತಾರೆ ಅಂತೆಲ್ಲ ಪ್ರಚಾರ ಮಾಡಿದ್ರಲ್ವಾ. ಈಗ ಅರ್ಥ ಮಾಡ್ಕೊಳ್ಳಿ, ಅಮೆರಿಕದಿಂದ ಸೀಕ್ರೆಟ್ ಸಿಡ್ತಿದೆ ನೋಡಿ, ಮತ್ತು ಇದನ್ನ ದೇಶದ ಭಾರತದ ಮೂಲೆ ಮೂಲೆಗೂ ಜನರಿಗೆ ತಲುಪಿಸಿ ಎನ್ನುವ ಅಭಿಯಾನವನ್ನ ಶುರು ಮಾಡಿದೆ ಬಿಜೆಪಿ ನಾಯಕರು ಬರೆದುಕೊಳ್ತಿದ್ದಾರೆ. ಅಲ್ಲಿನ ಪೋಸ್ಟ್ಗಳನ್ನ, ವಿಡಿಯೋಗಳನ್ನ ಶೇರ್ ಮಾಡಿಕೊಂಡು ಒಂದೇ ರೀತಿಯ ಬರಹ, ಸಾಲುಗಳು, ವಾಕ್ಯಗಳು ಹೇಗಿರೋದಕ್ಕೆ ಸಾಧ್ಯ ಅಂದ್ರೆ, ಅದೇ ಸೋರಸ್ ಫಂಡೆಡ್ ಕೆಲವು ಏಜೆನ್ಸಿಗಳು ಮತ್ತು ಟೂಲ್ ಕಿಟ್ಗಳು ಕೆಲಸ ಮಾಡಿರೋದು ಭಾರತದಲ್ಲೂ ಕೂಡ. ಅದನ್ನೇ ಕಾಂಗ್ರೆಸ್ ಅಳವಡಿಸಿಕೊಂಡು ಮೋದಿ ವಿರುದ್ಧ ಪ್ರಚಾರ ಮಾಡಿದ್ದು ಅಂತೆಲ್ಲ ಈಗ ಕಿಡಿಕಾರ್ತಾ ಇದೆ ಕಮಲ ಪಡೆ. ಎಲ್ಲ ದೇಶಗಳ, ಬರೀ ಭಾರತ ಅಮೆರಿಕ ಅಂತಲ್ಲ, ವಿವಿಧ ದೇಶಗಳಲ್ಲಿ ರೈಟ್ ವಿಂಗ್ ಲೀಡರ್ಸ್ನೇ ಟಾರ್ಗೆಟ್ ಮಾಡಿ ಅವರನ್ನ ರಾಜಕೀಯವಾಗಿ ಮುಗಿಸುವ, ಇಲ್ಲ ಜೀವ ಸಮೇತ ಮುಗಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಟ್ರಂಪ್ ಮೇಲೆ ಅಟ್ಯಾಕ್ ಮಾಡಿದ್ದು ಆಕ್ಚುಲಿ ಅವರ ಪಕ್ಷದವನೇ ಅಂತ ಆತ ರಿಜಿಸ್ಟರ್ ಮಾಡ್ಕೊಂಡಿದ್ದು. ಆದ್ರೆ ಆತ ಈ ಸೋರಸ್ ಫಂಡೆಡ್ ಆಂಟಿಫಾ ಅನ್ನುವಂಥ ಒಂದು ಏಜೆನ್ಸಿ ಜೊತೆಗೆ ಲಿಂಕ್ ಆಗಿರೋದ್ರ ಬಗ್ಗೆನೂ ಮಾಹಿತಿ ಹೊರಗಡೆ ಬರ್ತಾ ಇದೆ. ಹಾಗಾಗಿ ಬೇರೆ ಯಾವುದೂ ಅಲ್ಲ, ಇದೇ ವಿದೇಶಿ ಶಕ್ತಿ ಕೆಲಸ ಮಾಡಿರೋದು. ಭಾರತದಲ್ಲೂ ಕೂಡ ಈ 24ರ ಎಲೆಕ್ಷನ್ ನಲ್ಲಿ ಪ್ರತಿಪಕ್ಷಗಳು ವಿದೇಶದ ಜೊತೆಗೆ ಲಿಂಕ್ ಇಟ್ಕೊಂಡು ಮೋದಿ ವಿರುದ್ಧ ಕೆಲಸ ಮಾಡಿವೆ ಅನ್ನೋ ರೀತಿಯಲ್ಲಿ ಮುಗಿ ಬೀಳ್ತಾ ಇದೆ ಈಗ ಬಿಜೆಪಿ. ಅಷ್ಟೇ ಅಲ್ಲ, ಮೋದಿ ಅಭಿವೃದ್ಧಿಯ ಮೂಲಕ ಜನರನ್ನ ತಲುಪೋದಿಕ್ಕೆ ನೋಡಿದ್ರೆ, ಜನರಿಗೆ ಸುಳ್ಳು ಹೇಳಿ ದಾರಿ ತಪ್ಪಿಸುವ ಮೂಲಕ, ಸುಳ್ಳು ಭರವಸೆಗಳನ್ನ ಕೊಡುವ ಮೂಲಕ ಈ ರೀತಿಯದ್ದೊಂದು ಫಲಿತಾಂಶ ಭಾರತದಲ್ಲಿ ಬರುವಂತೆ ಮಾಡೋದಿಕ್ಕೆ, ಲೆಕ್ಕಾಚಾರ ತಲೆ ಕೆಳಗಾಗೋದಿಕ್ಕೆ ಕಾರಣ ಆದವರು ಇವರೇನೋ ಸೀಕ್ರೆಟ್ ಸಿಡಿದಿದೆ, ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಅಂತ ಈ ವಿಷಯವನ್ನ ದೇಶದ ಉದ್ದಗಲಕ್ಕೂ ತಲುಪಿಸುವಂತ ಅಭಿಯಾನವನ್ನ ಶುರು ಮಾಡಿದೆ. ಮತ್ತದಕ್ಕೆ ಕೌಂಟರ್ ಆಗಿ ಮೊನ್ನೆ ಅಷ್ಟೇ ನೋಡಿದ್ವಲ್ಲ, 25ನೇ ತಾರೀಕು ಜೂನ್ ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಣೆ ಮಾಡೋದಿಕ್ಕೆ ಸರ್ಕಾರದ ಕಡೆಯಿಂದನೇ ಘೋಷಣೆ ಆಯ್ತು.
ಯಾವ ಸಂವಿಧಾನವನ್ನ ಹಿಡ್ಕೊಂಡು ಮೋದಿ ವಿರುದ್ಧ ಹೆಜ್ಜೆ ಹೆಜ್ಜೆಗೂ ಕಾಂಗ್ರೆಸ್ ಗುಡುಗ್ತಾ ಇದೆಯೋ, ರಾಹುಲ್ ಗಾಂಧಿ ಅದರ ಪ್ರತಿಯನ್ನ ಹಿಡ್ಕೊಂಡು ಓಡಾಡ್ತಿದ್ದಾರೋ, ಆದ್ರೆ ಆ ಸಂವಿಧಾನಕ್ಕೆ ಅವಮಾನ ಮಾಡಿದ್ದು ಮೋದಿಯಲ್ಲ, ಬದಲಾಗಿ ಎಮರ್ಜೆನ್ಸಿ ಹೇರುವ ಮೂಲಕ ಇಂದಿರಾ ಗಾಂಧಿ ಮಾಡಿದ್ದು. ಅದನ್ನ ಮುಂದಿನ ಪೀಳಿಗೆಗೂ ನೆನಪಿಸಬೇಕಾಗಿದೆ ಅನ್ನುವ ಕಾರಣಕ್ಕೆ ಜೂನ್ 25 ಸಂವಿಧಾನ ಹತ್ಯಾ ದಿವಸ್ ಅಂತ ಅಧಿಕೃತವಾಗಿ ಆಚರಿಸೋದಿಕ್ಕೆ ಸರ್ಕಾರದಿಂದಲೇ ಈಗ ಆದೇಶ ಹೊರಡಿಸಲಾಗಿದೆ. ಈ ಮೂಲಕ ಪ್ರತಿಪಕ್ಷಗಳಿಂದ ತುಟಿ ಬಿಚ್ಚೋದಕ್ಕೆ ಸಾಧ್ಯ ಇಲ್ಲ. ಇದನ್ನ INDI ಕೂಟದ ಇತರ ಪಕ್ಷಗಳಂತೂ ವಿರೋಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹಲವು ಪಕ್ಷಗಳ ನಾಯಕರು ಅದರ ಫಲವಾಗಿ ಜೈಲಿಗೆ ಹೋಗಿ ಬಂದವ್ರೆ. ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಏಕಾಂಗಿ ಆಗತ್ತೆ, ಒಂಟಿ ಆಗತ್ತೆ. ನೋಡಿದ್ದೀವಿ ನಾವು ಸೆಷನ್ ಶುರು ಮಾಡಿದ್ದು ಯಾವ ದಿನ, ಯಾವ ರೀತಿ ದಾಳ ಉರುಳಿಸ್ತು ಬಿಜೆಪಿ ಅಂತ. ಈಗ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ಮುಗಿಸೋದಕ್ಕೆ ಹೊರಟಿದ್ದಾರೆ ಅಂತ ರಾಹುಲ್ ಗಾಂಧಿ ಮೋದಿ ವಿರುದ್ಧ ತಿರುಗ ಬೀಳ್ತಾ ಇದ್ರಲ್ಲ, ಅದಕ್ಕೆ ಕೌಂಟರ್ ಅನ್ನುವಂತೆ ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಣೆಯನ್ನ ಘೋಷಿಸಿರೋದು. ಹಾಗೂ ಎಲ್ಲಿ ಸಂಚು ಶುರುವಾಗಿದ್ದು ಎಲ್ಲಿ ಅನ್ನೋ ರಹಸ್ಯವನ್ನ ಬ್ಲಾಸ್ಟ್ ಮಾಡುವ ಮೂಲಕ ಅಭಿಯಾನವನ್ನ ಶುರು ಮಾಡಿರೋದು. ಈಗ ರಿಸಲ್ಟ್ ಬಂದ ಬಳಿಕ ಕೈ ವಿರುದ್ಧ ಬಿಜೆಪಿ ಪ್ರಯೋಗ ಮಾಡ್ತಿರುವಂತಹ ಮತ್ತೊಂದು ಹೊಸ ಅಸ್ತ್ರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.